ನಮಸ್ಕಾರ ವಿದ್ಯಾರ್ಥಿಗಳೇ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಬಂದಿದೆ. ಇಷ್ಟು ದಿನದಿಂದ ಕೌನ್ಸಿಲಿಂಗ್ ಯಾವಾಗಿರುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಾನೆ ಇದ್ದೀರಾ. ಈಗ ಫೈನಲಿ ಕೆಎ ಕಡೆಯಿಂದ ಒಂದು ಅಫಿಷಿಯಲ್ ಅಪ್ಡೇಟ್ ಆದ್ರೆ ಬಂದಿದೆ. ಈಗ ಬಂದಿರುವಂತಹ ಅಪ್ಡೇಟ್ ಏನು, ಆ ಒಂದು ನೋಟಿಫಿಕೇಶನ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಕೆಸೆಟ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ಮತ್ತೆ ನೀವು ಕಾಲೇಜಿಗೆ ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್ ಮತ್ತೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಸಿಗ್ತಿರುತ್ತೆ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಯಾವಾಗಿರುತ್ತೆ ಅಂತ ವೇಟ್ ಮಾಡ್ತಾನೆ ಇದ್ದೀರಾ. ಆದ್ರೆ ಕೆಎ ಕಡೆಯಿಂದ ಏನೂ ಅಪ್ಡೇಟ್ ಬಂದಿರಲಿಲ್ಲ. ಈಗ ಫೈನಲಿ ಒಂದು ಅಪ್ಡೇಟ್ ಆದ್ರೆ ಬಂದಿದೆ. ನಿಮ್ಗೆ ಇವತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಆದ್ರೆ ಇದು ಎಲ್ಲ ಒಂದು ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ನಿಮ್ಗೆ ಈ ಒಂದು ಅಪ್ಡೇಟ್ ಅನ್ನ ಕೆಎ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹುಡುಕಿದ್ರೆ ಈ ಒಂದು ನೋಟಿಫಿಕೇಶನ್ ಆದ್ರೆ ಸಿಗಲ್ಲ ನಿಮ್ಗೆ. ಅವರ ಒಂದು ಕೆಎ ಅವ್ರದೊಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲಿ ಆ ಒಂದು ನೋಟಿಫಿಕೇಶನ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಆ ಒಂದು ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಿರುವಂತಹ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ತೋರಿಸ್ತೀನಿ ನೋಡಿ ನಿಮ್ಗೆ ಡೈರೆಕ್ಟ್ ಆಗಿ. ನೋಡಿ, ನಿಮ್ಮ ಹತ್ರನು ಟ್ವಿಟರ್ ಅಕೌಂಟ್ ಏನಾದ್ರು ಇದ್ರೆ ನೀವು ಸರ್ಚ್ ಅಲ್ಲಿ ಬಂದು ಕೆಇಎ ಅಂತ ಟೈಪ್ ಮಾಡಿ. ನಿಮ್ಗೆ ಈ ರೀತಿಯಾಗಿ ಒಂದು ಕೆಇಎ ಅವ್ರದ್ದು ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಆದ್ರೆ ತೋರಿಸುತ್ತೆ. ಅಲ್ಲೊಂದು ನೋಟಿಫಿಕೇಶನ್ ಅನ್ನ ಪೋಸ್ಟ್ ಮಾಡಿದ್ದಾರೆ ನೋಡಿ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದಾನೆ ಬಂದಿರುವಂತದ್ದು ನೋಟಿಫಿಕೇಶನ್. ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಅಂತ ಹೇಳ್ತೀನಿ ನೋಡಿ. ಇಂಜಿನಿಯರಿಂಗ್, ವೈದ್ಯಕೀಯ, ಕೃಷಿ ವಿಜ್ಞಾನ ಮುಂತಾದ ಕೋರ್ಸ್ಗಳ ಪ್ರವೇಶಕ್ಕೆ ಆನ್ಲೈನ್ ಸೀಟು ಹಂಚಿಕೆಗೆ ಸಂಬಂಧಿಸಿದ ವಿವರವಾದ ಸೂಚನೆಗಳು ಮತ್ತು ಮಾರ್ಗಸೂಚಿಗಳು, ವಿವಿಧ ಹಂತಗಳು, ಆಪ್ಷನ್ಸ್ ಎಂಟ್ರಿ ಹೇಗೆ ಮಾಡುವುದು, ಮನೆಯಲ್ಲಿ ಮಾಡಬೇಕಾದ ಪೂರ್ವ ಸಿದ್ಧತಾ ಕಾರ್ಯ, ಹಣಕ್ಕೂ ಸೀಟು ಹಂಚಿಕೆ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಕುರಿತು ಸೂಚನೆ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಏಕಕಾಲದಲ್ಲಿ ಸೀಟು ಹಂಚಿಕೆ ಎಷ್ಟು ಸುತ್ತುಗಳಲ್ಲಿ ಸೀಟು ಹಂಚಿಕೆಯಾಗುತ್ತದೆ, ಚಾಯ್ಸ್ಗಳ ವಿವರಣೆ, ಕಾಲೇಜುಗಳ ಆಯ್ಕೆ, ಶುಲ್ಕ ಪಾವತಿ ಮುಂತಾದ ವಿವರಗಳ ಬಗ್ಗೆ ಅಭ್ಯರ್ಥಿಗಳಿಗೆ ಮಾಹಿತಿ ನೀಡುವ ಸಲುವಾಗಿ ದೂರದರ್ಶನ, ಚಂದನ ವಾಹಿನಿಯ ಇಲ್ಲಿ ನೋಡಿ, ಚಂದನ ವಾಹಿನಿಯಲ್ಲಿ ಇದೇನಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಕೆಇಎ ಕಡೆಯಿಂದ ಏನಕ್ಕೆ ಈ ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಅಂದ್ರೆ, ಸಿಇಟಿ ವಿದ್ಯಾರ್ಥಿಗಳಿಗಾಗಲಿ ತುಂಬಾನೇ ಡೌಟ್ ಇರುತ್ತೆ. ಈ ಒಂದು ಕೋರ್ಸ್ ಗಳಲ್ಲಿ ಯಾವ್ಯಾವ ಮೆನ್ಷನ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಡೌಟ್ ಇರುತ್ತೆ. ಆಪ್ಷನ್ ಎಂಟ್ರಿ ಎಷ್ಟು ರೌಂಡ್ ಇರುತ್ತೆ, ಫೀಸ್ ಯಾವ ರೀತಿ ಇರುತ್ತೆ, ಏನು ಶುಲ್ಕದ ಬಗ್ಗೆ ನಿಮ್ಗೆ ಎಲ್ಲರಿಗೂ ಒಂದು ಡೌಟ್ಸ್ ಆದ್ರೆ ಇರುತ್ತೆ. ಮಾಕ್ ಅಲಾಟ್ಮೆಂಟ್, ನಿಮ್ಗೆ ಸೀಟ್ ಯಾವ ರೀತಿ ಹಂಚಿಕೆ ಮಾಡ್ತಾರೆ ಏನು ಅನ್ನುವಂತ ಎಲ್ಲ ಡೌಟ್ಸ್ ಇರುತ್ತಲ್ಲ. ಈ ಒಂದು ಎಲ್ಲಾ ಡೌಟ್ಸ್ ಅನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾವತ್ತಂದ್ರೆ ಇವತ್ತು ನಿಮ್ಗೆ ಸಂಜೆ ಅಂದ್ರೆ ರಾತ್ರಿ 7:30 8:30 1 ಅವರ್ ನಿಮ್ಗೆ ಲೈವ್ ಪ್ರೋಗ್ರಾಮ್ ಆದ್ರೆ ಇರುತ್ತೆ. ಇದು ಎಲ್ಲಿರುತ್ತೆ ಅಂದ್ರೆ ಚಂದನ ವಾಹಿನಿ ಚಾನಲ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಇವತ್ತು ಒಂದು ಲೈವ್ ಪ್ರೋಗ್ರಾಮ್ ಆದ್ರೆ ಇರುತ್ತೆ. ನೀವೇನ್ ಮಾಡಬಹುದು ಅಂದ್ರೆ, ನಿಮ್ಗೆ ಆಪ್ಷನ್ ಎಂಟ್ರಿ ಕುರಿತಾಗ್ಲಿ ಎಲ್ಲ ನಿಮ್ಗೆ ಏನ್ ಡೌಟ್ಸ್ ಇದೆ ನೀವು ಅದನ್ನು ಕೂಡ ಅವ್ರಿಗೆ ಕಾಲ್ ಮಾಡಿ ಕೇಳಬಹುದು. ನೋಡಿ, ಇಲ್ಲಿ ಕೇಳೋದಕ್ಕೆ ಮೊಬೈಲ್ ನಂಬರ್ಸ್ 2 ಮೊಬೈಲ್ ನಂಬರ್ ಆದ್ರೆ ಕೊಟ್ಟಿದ್ದಾರೆ, ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 7:30 8:30 ಲೈವ್ ಫೋನ್ ಇನ್ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಅಭ್ಯರ್ಥಿಗಳು ದೂರವಾಣಿ ಸಂಖ್ಯೆ 08023542599 ಒಂದು ನಂಬರು, ಇನ್ನೊಂದು ನಂಬರು 23542699 ಇನ್ನೊಂದು ನಂಬರು ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಬಹುದಾಗಿದೆ. 1 ಅವರ್ ಪ್ರೋಗ್ರಾಮ್ ಆದ್ರೆ ಇರುತ್ತೆ ನೋಡಿ. 7:30 8:30 ಮರೆಯಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ ಫ್ರೆಂಡ್ಸ್ಗೆ, ನಿಮ್ಮ ಒಂದು ಕಾಲೇಜ್ ಗ್ರೂಪ್ಸ್ ಅಲ್ಲೆಲ್ಲ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ. ಲೈವ್ ಪ್ರೋಗ್ರಾಮ್ಗೆ ಅಟೆಂಡ್ ಆಗ್ಬಿಟ್ಟು ನಿಮ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ಆಗಲಿ, ಕೌನ್ಸಿಲಿಂಗ್ ಅಲ್ಲಿ ಏನೇ ಡೌಟ್ಸ್ ಇರಲಿ, ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಆಗಲಿ ಏನೇ ಡೌಟ್ಸ್ ಇರಲಿ, ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಿ. ಅವ್ರು ಲೈವ್ ಅಲ್ಲೇ ಹೇಳ್ತಾರೆ, ನಿಮ್ಗೆಲ್ಲ ಒಂದು ಉತ್ತರಗಳನ್ನಾದ್ರೆ ಕೊಡ್ತಾರೆ ನೋಡಿ. ಸದರಿ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು, ಕೆಇಎ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಓಕೆನಾ? ನೀವೆಲ್ಲರೂ ಇವತ್ತು ಅಟೆಂಡ್ ಆಗಿ. ಇಲ್ಲಿ ಮೊಬೈಲ್ ನಂಬರ್ಸ್ ಕೂಡ ನೋಡಿ, ಇಲ್ಲಿ ನೀವು ನೋಡ್ಕೋಬಹುದು. ಮತ್ತೆ ಈ ಒಂದು ಮೊಬೈಲ್ ನಂಬರ್ಸ್ ಅನ್ನ ಝೂಮ್ ಮಾಡಿರ್ತೀನಿ ನೋಡಿ, ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಈ ಒಂದು ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ಮ ಡೌಟ್ಸ್ ಅನ್ನಾದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಇದು ಸದ್ಯಕ್ಕೆ ಕೆಇಎ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ, ಆದ್ರೆ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.